बेळगाव येथील सुवर्ण विधानसौधमध्ये गेल्या 9 ते 19 डिसेंबर दरम्यान झालेल्या 10 दिवसांच्या हिवाळी अधिवेशनासाठी प्रति तास तब्बल 24 लाख रुपये खर्च झाले असल्याचा आरोप माहिती अधिकार कार्यकर्ते भीमाप्पा गडाद यांनी केला आहे। बेळगाव येथे आयोजित पत्रकार परिषदेत ते बोलत होते। त्यांनी सांगितले की यंदाच्या अधिवेशनासाठी राज्याच्या तिजोरीतून एकूण 27 करोड 78 लाख 56,669 रुपये खर्च करण्यात आले आहेत। दोन्ही सभागृहांचे कामकाज केवळ 115 तास 45 मिनिटे चालले। हा कालावधी विचारात घेतल्यास सरकारने प्रति तास सरासरी 24 लाख रुपये खर्च केले आहेत। ಏನಾಗಿದೆ ಅಂದ್ರೆ 2024ರ ಬೆಳಗಾವಿಯಲ್ಲಿ ನಡೆದಂಥ ಒಂದು ಚಳಿಗಾಲ ಅಧಿವೇಶನಕ್ಕಾಗಿ ಒಟ್ಟಾರೆಯಾಗಿ ಈ ಸರ್ಕಾರದ ಖಜಾನೆಯಿಂದ 27 ಕೋಟಿ 78 ಲಕ್ಷ 56 ಸಾವಿರ ರೂಪಾಯಿ ಸಾರ್ವಜನಿಕರ ತೆರಿಗೆಯನ್ನು ವೆಚ್ಚವಾಗಿದೆ ಅಂತ ಮಾಹಿತಿ ಆಯೋಗದಿಂದ ಬೆಳಕಿಗೆ ಬಂದಿದೆ। ಇದರಲ್ಲಿ ಗಣ್ಯಮಾನ್ಯರ ವಸತಿಗಾಗಿ 783 ಲಕ್ಷ ಅಂದರೆ 7 ಕೋಟಿ 83 ಲಕ್ಷ, ಊಟ ಉಪಹಾರಕ್ಕಾಗಿ 2 ಕೋಟಿ 75 ಲಕ್ಷ, ಪೊಲೀಸ್ ಇಲಾಖೆಗೆ ವೆಚ್ಚ ಅವರು ಇವತ್ತು ಊಟ ಉಪಹಾರ ಆಗಿರ್ಬೋದು, ವಾಸ್ತವ್ಯ ಸಲುವಾಗಿ 9 ಕೋಟಿ 24 ಲಕ್ಷ ರೂಪಾಯಿಗಳು, ಅದರಂತೆ ಲೋಕೋಪಯೋಗಿ ಇಲಾಖೆಗೆ 6 ಕೋಟಿ 87 ಲಕ್ಷ ರೂಪಾಯಿ ಹಣ ಖರ್ಚಾಗಿದೆ। ಒಟ್ಟಾರೆಯಾಗಿ ಈ ಹಣವನ್ನು ತಾಳೆ ಹಾಕಿ ನೋಡಿದಾಗ ಪ್ರತಿದಿನ ಒಂದು ಗಂಟೆಯ ಅಧಿವೇಶನಕ್ಕೆ ಕೇವಲ ಒಂದು ಗಂಟೆಯ ಅಧಿವೇಶನಕ್ಕೆ 24 ಲಕ್ಷ ರೂಪಾಯಿಗಳು ವೆಚ್ಚವಾಗಿವೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ। ಈ ಅಧಿವೇಶನದಲ್ಲಿ ಈ ಮಾನ್ಯ ಶಾಸಕರುಗಳಿಗೆ 2,500 ರೂಪಾಯಿ ದಿನಭತ್ಯೆ ಕೊಡ್ತಾ ಇದ್ದಾರೆ। ಅದಲ್ಲದೆ ಕಿಲೋಮೀಟ್ರಿಗೆ 35 ರೂಪಾಯಿ ಅಂತೆ ಪ್ರಯಾಣ ಭತ್ಯೆಯನ್ನು ಕೊಡ್ತಾರೆ। ಇಷ್ಟೆಲ್ಲ ಸವಲತ್ತು ಕೊಟ್ಟರು ಸಹಿತ ಈ ಅಧಿವೇಶನದಲ್ಲಿ ಕೇವಲ 83 ಜನ ಶಾಸಕರು ಮಾತ್ರ ಪೂರ್ಣಾವಧಿಯವರೆಗೆ ಭಾಗವಹಿಸಿದ್ರು ಅಂತ ಹೇಳಲಿಕ್ಕೆ ಭಾಳ ವಿಷಾದ ಅನ್ನಿಸ್ತಾ ಇದೆ। ಇದನ್ನು ನೋಡಿದರೆ ನಮ್ಮ ಶಾಸಕರು ಅಧಿವೇಶನಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಅನ್ನೋದನ್ನು ನಾವೆಲ್ಲ ಅರ್ಥಕೋಬೇಕು। ಇದು ಕಪ್ಪು ಚುಕ್ಕೆ ಅಂತ ಹೇಳಿ ಬಯಸ್ತಾ ಇದ್ದೀನಿ। ಒಟ್ಟಾರೆಯಾಗಿ ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಆಗಲಿಲ್ಲ, ಅದಲ್ಲದೆ ಗಂಭೀರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿಲ್ಲ। ಇದು ಕೇವಲ ಮೋಜು ಮಸ್ತಿನ ಅಧಿವೇಶನವಾಯಿತು। ಇಲ್ಲೇ ಒಂದು ಪ್ರಮುಖ ವಿಷಯ ಅಂದರೆ ಈ ಅಧಿವೇಶನದ ಸಮಯದಲ್ಲಿ ಏನು ಬೆಂಗಳೂರಿನಿಂದ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದರು, ಅವರು ತಮಗೆಲ್ಲ ದಿನಭತ್ಯೆಗಳನ್ನು ತಗೋತಾರೆ, ಪ್ರಯಾಣ ಭತ್ಯೆಯನ್ನು ತಗೋತಾರೆ। ಆದರೆ ಈ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿವೇಶನದಲ್ಲಿ ಭಾಗವಹಿಸಿರ್ತಕ್ಕಂಥ ಇನ್ನಿತರ ಜಿಲ್ಲೆಗಳಲ್ಲಿ ಅಧಿಕಾರಿಗಳಿಗೆ ಮಾತ್ರ ಈ ಅಧಿವೇಶನದ ದಿನಭತ್ಯೆಯನ್ನು ಕೊಟ್ಟಿಲ್ಲ ಅಂತ ನಾವು ನೋವನ್ನು ಈ ಜಿಲ್ಲೆಯ ಅಧಿಕಾರಿಗಳು ತೋರಿಕೊಳ್ತಿದ್ದಾರೆ। ಒಟ್ಟಾರೆಯಾಗಿ 28 ಕೋಟಿ ಖರ್ಚು ಮಾಡಿದಂಥ ಬೆಳಗಾವಿ ಅಧಿವೇಶನದಲ್ಲಿ ಯಾವುದೇ ಅಭಿವೃದ್ಧಿ ಗಾಳಿ ಆಗಲಿಲ್ಲ। ಅಭಿವೃದ್ಧಿ ಯಾರಪ್ಪ? ಅಧಿಕಾರಿಗಳು ಅಭಿವೃದ್ಧಿ ಹೊಂದಿರು, ಲಾಡ್ಜ್ಗಳ ಮಾಲೀಕರು ದೊಡ್ಡ ದೊಡ್ಡ ಲಾಡ್ಜ್ ಮಾಡಿದ್ದಾರೆ, ಅವರು ಅರ್ಧ ರೊಕ್ಕ ತೆಗೆದು ಬಿಟ್ಟಾರೆ। ಇವರು ಲಾಡ್ಜ್ ಮಾಲೀಕರು ಅಭಿವೃದ್ಧಿ ಹೊಂದಿರು, ಹೋಟೆಲ್ ಮಾಲೀಕರು ಅಭಿವೃದ್ಧಿ ಹೊಂದಿರು, ಈ ಗುತ್ತಿಗೆದಾರರು ಅಭಿವೃದ್ಧಿ ಹೊಂದಿರು ಅಂತ ಹೇಳಿ ಬಯಸ್ತಾ ಇದ್ದೀನಿ। ಒಟ್ಟಾರೆಯಾಗಿ ಇದೇ ರೀತಿ ಅಧಿವೇಶನ ನಡೀತಾರೆ ಇನ್ನು ಬೆಳಗಾವಿಯಲ್ಲಿ ಇದು ಉಪಯೋಗ ಇಲ್ಲ, ಇದು ಕೆಲಸಕ್ಕೆ ಬಾರದ ಅಧಿವೇಶನ ಅಂತ ಹೇಳಿ ಬಯಸ್ತಾ ಇದ್ದೀನಿ। ಭೀಮಪ್ಪ गडाद, माहिती हक्क कार्यकर्ता, मूडली। अधिवेशनासाठी मेहनत घेणाऱ्या स्थानिक कर्मचाऱ्यांना कोणताही विशेष भत्ता न देता दुर्लक्ष केले जात असल्याचा आरोपही त्यांनी यावेळी केला। कृष्णा कांबळे, KMM मराठी, बेळगाव।